ಮಹಿಳೆಯ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ರೇವಣ್ಣ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ನಿನ್ನೆ ಜಾಮೀನು ಮಂಜೂರಾಗಿದ್ರೂ ಕೂಡ ತಡ ಆಗಿದ್ರಿಂದ ಇವತ್ತು ಅವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಬಂಧ ಮುಕ್ತವಾಗಿದ್ದು 6 ದಿನಗಳ ಬಳಿಕ ಪರಪ್ಪನ ಅಗ್ರಹಾರದ ಜೈಲಿನಿಂದ ಅವರು ಹೊರಕ್ಕೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಪದ್ಮನಾಭನಗರಕ್ಕೆ ರೇವಣ್ಣ ಅವರು ನೇರವಾಗಿ ತೆರಳಿದ್ರು ಅವರ ತಂದೆಯ ನಿವಾಸಕ್ಕೆ. ದೇವೇಗೌಡರ ನಿವಾಸದಲ್ಲಿರುವಂತಹ ರೇವಣ್ಣ ಅವರು ಈಗ ಸುದೀರ್ಘ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ ವಿಚಾರವಾಗಿ ಮುಂದಿನ ರಾಜಕೀಯ ನಡೆ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ದೇವರ ಮೇಲೆ ನಂಬಿಕೆ ಇದೆ, ನನಗೆ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಬೇಜಾರಾಗಿದೆ ಈ ಒಂದು ಪ್ರಕರಣದ ಬಗ್ಗೆ ಅಂತ ಹೇಳಿದ್ದಾರೆ ಸರ್. ಈ ಒಂದು ಘಟನೆ ಬಗ್ಗೆ ಬೇಜಾರಾಗಿದೆ, ಆ ರೀತಿ ಆಗಬಾರ್ದಾಗಿತ್ತು ಅಂತ ನನಗೂ ನೋವಿದೆ ಮಾತನ್ನು ಹೇಳಿದ್ದಾರೆ ಸರ್. ಅವ್ರಿಗೆ ನೋವಾಗಿದೆ ಅಂತ ಅನಿಸಿದೆಯಲ್ಲ, ಅದು ನಮಗೆ ಸಮಾಧಾನ ಇದೆ. ಥ್ಯಾಂಕ್ ಯು. ರಾಜಕೀಯ ಪ್ರೇರಿತ ಸಂಚು ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ. ಇದು ರಾಜಕೀಯ ಪ್ರೇರಿತ ಸಂಚು. ಇಲ್ಲಿ ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾಗಳಿದ್ದಾವೆ. ಇದ್ರ ಹಿಂದೆ ಯಾರು ಸಂಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದೊಂದು ಚಾನಲ್ನಲ್ಲಿ ಪೂರ್ವಭಾವಿಯಾಗಿ ಬರ್ತಾ ಇರ್ತದೆ. ಈ ಪೇಯ್ಡ್ ಚಾನಲ್ ಅಂತ ಏನು ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ, ಅವರ ಚಾನಲ್ನಲ್ಲಿ ಮುಂದಿನ ಪ್ಲಾನ್ಗಳು ಏನೇನು ಅಂತೇಳಿ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ದೀರಿ. ಸಾರಾ ಮಹೇಶ್ ಅವರು ರೇವಣ್ಣ ಅವರ ಬಿಡುಗಡೆಯ ನಂತರದಲ್ಲಿ ಅವರು ಮಾತನಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ಸಂಚು, ರಾಜ್ಯದ ಜನರಿಗೆ ಈ ವಿಚಾರ ಸ್ಪಷ್ಟವಾಗಿ ಗೊತ್ತಾಗಿದೆ.